ಆತ್ಮೀಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಚಾನೆಲ್ನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಈಗ ವ್ಯವಹಾರ ಅಧ್ಯಯನದಲ್ಲಿ ಬರುವಂತಹ ಹೊಸ ಪ್ರಶ್ನೆಗಳು ಹಾಗೂ ಹಾಟ್ಸ್ ಕ್ವಶನ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೂ ಸುಲಭ ಉತ್ತರವನ್ನು ನೀಡಲಿದ್ದೇವೆ. ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ, 10ನೇ ಅಧ್ಯಾಯವನ್ನು ನೋಡೋಣ. ಅಧ್ಯಾಯ 10 ಮಾರಾಟ ಪ್ರಕ್ರಿಯೆ. ಬಹು ಆಯ್ಕೆಯ ಪ್ರಶ್ನೋತ್ತರಗಳು, MCQ ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೂ 1 ಅಂಕ. ಮೊದಲನೇ ಪ್ರಶ್ನೆ, ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಗ್ರಾಹಕರ ಅಗತ್ಯತೆಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿ ಕೈ ಆಗಿದೆ. ಇದು ಡ್ಯಾಶ್. ವಿದ್ಯಾರ್ಥಿಗಳೇ, ಪ್ರಾರಂಭದಲ್ಲೇ ಹೇಳಿದೆ ಹಾಟ್ಸ್ ಕ್ವಶನ್ ಅಂತ ಹೇಳಿ. ಮೊದಲನೇ ಪ್ರಶ್ನೆನ ಈ ಅಧ್ಯಾಯದಲ್ಲಿ ಹಾಟ್ಸ್ ಕ್ವಶನ್ ಆಗಿದೆ. ಸ್ಟಾರ್ ಮಾರ್ಕನ್ನು ನಾವು ರೆಡ್ ಕಲರ್ನಲ್ಲಿ ಮಾರ್ಕ್ ಮಾಡಿದ್ದೇವೆ. ಕ್ವಶನನ್ನು ಗಮನಿಸಬೇಕು ಮತ್ತೊಮ್ಮೆ. ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಗ್ರಾಹಕರ ಅಗತ್ಯತೆಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿ ಕೈ ಆಗಿದೆ. ಇದು ಡ್ಯಾಶ್. ಆಪ್ಷನ್ ಎ ಉತ್ಪಾದನಾ ಪರಿಕಲ್ಪನೆ, ಆಪ್ಷನ್ ಬಿ ಮಾರುವಿಕೆಯ ಪರಿಕಲ್ಪನೆ, ಆಪ್ಷನ್ ಸಿ ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ, ಆಪ್ಷನ್ ಡಿ ಉತ್ಪನ್ನ ಪರಿಕಲ್ಪನೆ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 2. ಮಾರಾಟ ಪ್ರಕ್ರಿಯಾ ಮಿಶ್ರಣವು ಡ್ಯಾಶ್ ಸಮೂಹವಾಗಿದೆ. ಆಪ್ಷನ್ ಎ ಮಾರುವಿಕೆಯ ಸಾಧನಗಳು, ಆಪ್ಷನ್ ಬಿ ಉತ್ಪಾದನಾ ಸಾಧನಗಳು, ಆಪ್ಷನ್ ಸಿ ಪ್ರಚಾರ ಸಾಧನಗಳು, ಆಪ್ಷನ್ ಡಿ ಮಾರಾಟ ಪ್ರಕ್ರಿಯಾ ಸಾಧನಗಳು. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಾರಾಟ ಪ್ರಕ್ರಿಯಾ ಸಾಧನಗಳು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 3. ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆಯ ಉತ್ಪಾದನೆಯಾಗಿದೆ? ಆಪ್ಷನ್ ಎ ಟೂತ್ಪೇಸ್ಟ್, ಆಪ್ಷನ್ ಬಿ ಚಾಕ್ಲೇಟ್, ಆಪ್ಷನ್ ಸಿ ದೂರದರ್ಶನ, ಆಪ್ಷನ್ ಡಿ ಲೇಖನ ಸಾಮಗ್ರಿಗಳು. ಸರಿಯಾದಂಥ ಉತ್ತರ ಆಪ್ಷನ್ ಸಿ ದೂರದರ್ಶನ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 4. ಅಮೆಜಾನ್ ಡ್ಯಾಶ್ಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಮುದ್ರಣ ಹೆಸರು, ಆಪ್ಷನ್ ಬಿ ಮುದ್ರೆ, ಒನ್ಸ್ ಅಗೇನ್ ಆಪ್ಷನ್ ಎ ಮುದ್ರೆ ಹೆಸರು, ಆಪ್ಷನ್ ಬಿ ಮುದ್ರೆ ಗುರುತು, ಆಪ್ಷನ್ ಸಿ ವ್ಯಾಪಾರಿ ಗುರುತು, ಆಪ್ಷನ್ ಡಿ ಗುರುತು ಪಟ್ಟಿ. ಸರಿಯಾದಂತಹ ಉತ್ತರ ಆಪ್ಷನ್ ಎ ಮುದ್ರೆ ಹೆಸರು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 5. ಈ ಕೆಳಗಿನ ಯಾವ ಅಂಶವು ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುತ್ತದೆ? ಆಪ್ಷನ್ ಎ ಉತ್ಪನ್ನ ವೆಚ್ಚ, ಆಪ್ಷನ್ ಬಿ ಬೇಡಿಕೆ, ಆಪ್ಷನ್ ಸಿ ಸರ್ಕಾರದ ನಿಯಂತ್ರಣಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 6. ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ವಿತರಣೆಯ ಅಂಶವಲ್ಲ? ಆಪ್ಷನ್ ಎ ಸಾರಿಗೆ, ಆಪ್ಷನ್ ಬಿ ದಾಸ್ತಾನುಗಾರಿಕೆ, ಆಪ್ಷನ್ ಸಿ ದಾಸ್ತಾನು ನಿಯಂತ್ರಣ, ಆಪ್ಷನ್ ಡಿ ಸಂವೇಷ್ಟಿಸುವಿಕೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಂವೇಷ್ಟಿಸುವಿಕೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 7. ಗ್ರಾಹಕರಿಗೆ ಉತ್ಪನ್ನ, ಅದರ ಲಕ್ಷಣಗಳು ಮತ್ತು ಗುಣಮಟ್ಟದ ಬಗ್ಗೆ ಮಾಹಿತಿ ನೀಡುವುದು ಇದರ ಭಾಗವಾಗಿದೆ. ಆಪ್ಷನ್ ಎ ಉತ್ಪಾದನೆ, ಆಪ್ಷನ್ ಬಿ ಪ್ರವರ್ತನೆ, ಆಪ್ಷನ್ ಸಿ ಬೆಲೆ ನಿರ್ಧಾರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರವರ್ತನೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 8. ಈ ಕೆಳಗಿನ ಯಾವುದು ಪ್ರವರ್ತನೆಯ ಮಿಶ್ರಣವಲ್ಲ? ಆಪ್ಷನ್ ಎ ಮಾರಾಟ ಪ್ರವರ್ತನೆ, ಆಪ್ಷನ್ ಬಿ ವೈಯಕ್ತಿಕ ಮಾರಾಟ, ಆಪ್ಷನ್ ಸಿ ಜಾಹೀರಾತು, ಆಪ್ಷನ್ ಡಿ ಭೌತಿಕ ವಿತರಣೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭೌತಿಕ ವಿತರಣೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 9. ಸೋಡಿ ನೀಡುವಿಕೆ, ಸ್ಪರ್ಧೆಗಳು, ಮಾದರಿ ನೀಡುವಿಕೆ ಮತ್ತು ಲಕ್ಕಿ ಡ್ರಾಗಳು ಇದರ ಉದಾಹರಣೆಯಾಗಿವೆ. ಆಪ್ಷನ್ ಎ ವೈಯಕ್ತಿಕ ಮಾರಾಟ, ಆಪ್ಷನ್ ಬಿ ಮಾರಾಟ ಪ್ರವರ್ತನೆ, ಆಪ್ಷನ್ ಸಿ ವಿತರಣಾ ಮಾರ್ಗ, ಆಪ್ಷನ್ ಡಿ ಜಾಹೀರಾತು. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಾರಾಟ ಪ್ರವರ್ತನೆ.
Thank you for watching. I will come back with new videos. Please subscribe, like and share my videos. Thank you.